ನೋಡಿ ಸರ್, ಇದು 36 ಕುಂಟೆ ಬಂದಿರುವಂಥ ಜಾಗ. ಇದು ಅಲ್ಲಿ ಪಕ್ಕದಲ್ಲಿ ಕಾಣ್ತೈತಲ್ಲ, ಅದು ಬೆಂಗಳೂರವ್ರದ್ದು ಫಾರಮ್ ಹೌಸು. ಇದು ಬೋರ್ಗಲ್ಲೆಲ್ಲ ಇದಕ್ಕೆ ಚಾನಲ್ ರಸ್ತೆ. ಇದು ಕಾವೇರಿ ನೀರು ಒಂದು ಮೇಲ್ಗಡೆ ಒಂದು ಕೆರೆ ನೀರು ಬರ್ತೈದಕ್ಕಿಲ್ಲ. ಬೋರ್ಗಲ್ ಏನೂ ಇಲ್ಲ, ಇಲ್ಲೆಲ್ಲ ಫುಲ್ ತೋಟಗಳೇ. ನೋಡಿ, 7 ತಿಂಗಳು ಬೇಸಿಗೆಯಲ್ಲಿ 7 ತಿಂಗಳು ಮಾತ್ರ ನೀರಿರಲ್ಲ. 2-3 ತಿಂಗಳು ನಿಂತದೆ. ಎನಿ ಟೈಮ್ ಯಾವಾಗಲೂ ಚಾನಲ್ ರಸ್ತೆಯಲ್ಲಿ ಈ ಚಾನಲ್ಲಿಗೆ ನೀರು ಇರ್ತದೆ. ಒಂದು ಹಳ್ಳ ಇದು. ಈ ಜಮೀನು ಸುತ್ತವರೆಗೂ ಹಳ್ಳ. ಈ ಜಮೀನು ಸುತ್ತ ನೋಡಿ ನೀರು ಹಿಂಗೆ ಹರಿತಿರ್ತದೆ. ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ಇದು ಬೆಂಗಳೂರಿನವ್ರದ್ದೇ ಫಾರಮ್ ಹೌಸು, ತೋಟಗಳು. ಇವೆಲ್ಲ ಹಂಗೆಂದಗಡೆ ವರ್ಕ್ ಕಾಣ್ತಿದ್ದಲ್ಲ, ಇದೆಲ್ಲ ಬೆಂಗಳೂರಿನವ್ರದ್ದೇ ತೆಂಗಿನ ತೋಟ. ಇದು ಅವ್ರದ್ದೊಂದು 3 ಎಕರೆ ಐತೆ. ನೋಡಲ್ಲ, ಆ ಕಡೆ ಕಾಣ್ತದಲ್ಲ, ಅಲ್ಲಿಂದನೂ ಹಂಗೆ ಬರ್ತದೆ. ನೋಡಿ, ಈ ಜಮೀನಲ್ಲಿ 36 ಕುಂಟೆಯಲ್ಲಿ ಒಂದು 50 ತೆಂಗಿನ ಮರ ಐತೆ. ದೊಡ್ಡ ತೆಂಗಿನ ಮರಗಳು ಅಂದರೆ ಒಳ್ಳೆ ಫಲ ಎಲ್ಲ ಬರ್ತೈತೆ. ಸರಿಯಾಗಿ ಕಾಣಿಸ್ತಿಲ್ಲ ಫಲ ಬರ್ತಿರೋದು. 50 ತೆಂಗಿನ ಮರ ಐತೆ ಈ ಲ್ಯಾಂಡ್ ಒಳಗಡೆ. ಇದು ಮಳವಳ್ಳಿಗ ಕೇವಲ 10ರಿಂದ 11 ಕಿಲೋಮೀಟ್ರು. ನಾನು ಈ ಕಡೆ ಇನ್ನೂ ರೋಡ್ ತೋರಿಸ್ತಾ ಇಲ್ಲ, ಒಳಗಡೆಯಿಂದ ತೋರಿಸ್ತಿದ್ದೀನಿ. 50 ತೆಂಗಿನ ಮರ ಐತೆ. ಈ ರೀತಿ ದೊಡ್ಡ ಮರಗಳು. ಇದಕ್ಕೆ ಬೋರ್ಗಳಿಲ್ಲ, ಪೆನ್ಷನ್ ಇಲ್ಲ, ಎಲ್ಲ ಹದ್ದುಬಸ್ತೆಲ್ಲ ಆಗೈತೆ. ಲೀಗಲ್ ಡಾಕ್ಯುಮೆಂಟು ಜನರಲ್ಲು. ಇದು ಪರ್ಚೇಸ್ ಮಾಡಿರೋಂಥ ಜಾಗ. ಇದು ಈ ಒಂದು ಹೆಚ್ಚು ಕಮ್ಮಿ ಒಂದು 5-6 ಕುಂಟ ಚೆನ್ನಾಗಿ ಇದು ಹಳ್ಳದದು ಕರಾವು ಇದೆ. ಈ ಜಮೀನು ಸುತ್ತ ಒಂದು ರೌಂಡು ಹಳ್ಳ ಬರ್ತದೆ. ಅದು ಹಳ್ಳದಲ್ಲಿ ಯಾವಾಗಲೂ ನೀರು ಹಿಂಗೆ ಇರ್ತದೆ. ಒಂದು 8ರಿಂದ 9 ತಿಂಗಳು ನೀರು ಹಿಂಗೆ ಇರ್ತದೆ. ನೋಡಿ, ಒಂದು 2 ತಿಂಗಳು 3 ತಿಂಗಳು ಮಾತ್ರ ನೀರಿರಲ್ಲ. ನೋಡಿ, ಈ ರೀತಿ ನೀರಿರ್ತದೆ ಈ ಜಮೀನು ಸುತ್ತ. 36 ಕುಂಟೆ ಬಂದಿರುವಂಥ ಜಾಗ ಇದು. ಮಳವಳ್ಳಿಗೆ ಕೇವಲಿಂದ 8ರಿಂದ 11 ಕಿಲೋಮೀಟ್ರು. 11 ಕಿಲೋಮೀಟ್ರ್ ದೂರದಲ್ಲಿರುವಂಥ ತಾರ್ ರೋಡಿಂದ ಜಸ್ಟ್ 200 ಮೀಟ್ರು. 200 ಮೀಟ್ರ್ ದೂರದಲ್ಲಿರುವಂಥ ಜಾಗ. ಊರಿಂದ ಅರ್ಧ ಕಿಲೋಮೀಟ್ರು. ನಾಳೆ ಸ್ಥಳ ಒಂದು ತೋಟ ಗಿಟ ಮಾಡ್ಕೊಂಡು ಆರಾಮ ಮನೆ ಕಟ್ಕೊಂಡು ಇರೋಂಥವ್ರಿಗೆ ಸೂಪರ್ ಆಗೈತೆ. ಬೆಂಗಳೂರಿಂದ 110 ಕಿಲೋಮೀಟ್ರು. ಮೈಸೂರು ಹೈವೇ ರೋಡಿಂದ ಕರೆಕ್ಟಾಗಿ 7 ಕಿಲೋಮೀಟ್ರು. ನೋಡಿದೆ ರಸ್ತೆ ಜಮೀನ್ಗೆ ಒಂದು 200-250 ಮೀಟ್ರ್ ಮುಂಡು ರಸ್ತೆ. ಇಲ್ಲೆಲ್ಲ ಸುತ್ತ ತೋಟಗಳೇ, ಬೆಂಗಳೂರಿನವ್ರವು, ಊರಿನವ್ರವು. ಇದರಲ್ಲಿ 50 ತೆಂಗಿನ ಮರಗಳೈತೆ. ನೋಡಿ, ನೀರು ಕಾಣ್ತೈತೆ. ನೋಡಿ, ಇದೇ ನೀರು. ಬೇಸಿಗೆಯಲ್ಲಿ ಒಂದು 3 ತಿಂಗಳು ನೀರಿರಲ್ಲ ಅಷ್ಟೇ, ಯಾವಾಗಲೂ ನೀರು. ಈ ತೋಟಕ್ಕೆ ಬೋರ್ಗಳಿಲ್ಲ. 50 ತೆಂಗಿನ ಮರ ಐತೆ. ಎಲ್ಲ ಚೆನ್ನಾಗಿ ಫಲ ಬಿಡ್ತಾಯಿದೆ, ಒಳ್ಳೆ ಫಲ ಬರ್ತೈತೆ. ನೋಡಿ, ಇದೇ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 36 ಕುಂಟೆ. ಇಲ್ಲಿ ಈ ಮನೆವರೆಗೂ ಊರು ಕರೆಂಟ್ ಎಲ್ಲ ತಗೊಂಡಿದ್ದಾರೆ. ಅದು ಬೆಂಗಳೂರಿನವ್ರದ್ದು ಫಾರಮ್ ಹೌಸು. ಮಣ್ಣಂತೆಲ್ಲ ರೆಡ್ ಸಾಲು ತುಂಬ ಚೆನ್ನಾಗಿದೆ. ಒಂದು 5-6 ಕುಂಟೆ ಕರಾವು ಬರ್ತಾಯಿ ಈ ಲ್ಯಾಂಡ್ ಒಳಗಡೆ. ಇವರು 35 ಲಕ್ಷ ಫೈನಲ್ ಅಂತ ಹೇಳ್ತಾರೆ. ಒಂದು 5,00,000 ಹೆಚ್ಚು ಕಮ್ಮಿ ಆಗ್ಬೋದು. ಜಾಸ್ತಿ ಎಲ್ಲ ಒಂದು 5,000. 35 ಫೈನಲ್ ಅಂತ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 5,000 ಹೆಚ್ಚು ಕಮ್ಮಿ ಆಗ್ಬೋದು. 36 ಕುಂಟೆ ಬಂದಿರುವಂಥ ಜಾಗ. ಜನರಲ್ಲು, ಲೀಗಲ್ ಡಾಕ್ಯುಮೆಂಟು. ಇದು ಪರ್ಚೇಸ್ ಮಾಡಿರುವಂಥ ಜಾಗ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಹದ್ದುಬಸ್ತಿಗೆಲ್ಲ ಹಾಕಿದ್ದಾರೆ. ಕರೆಕ್ಟಾಗಿ ಮಳವಳ್ಳಿಯಿಂದ 11 ಕಿಲೋಮೀಟ್ರು. ಮೈಸೂರು ಹೈವೇ ರೋಡಿಂದ 7 ಕಿಲೋಮೀಟ್ರು. ಬೆಂಗಳೂರಿಂದ 111 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಪಕ್ಕದಲ್ಲಿ ಬೆಂಗಳೂರಿನವ್ರದ್ದು ಫಾರಮ್ ಹೌಸು. ಅವ್ರು ಎನಿ ಟೈಮ್ ಮನೆ ಮಾಡ್ಕೊಂಡು ಹಸುಗಳೆಲ್ಲ ಇಟ್ಕೊಂಡು ಇಲ್ಲೇ ಸಾಕೊಂಡಿದ್ದಾರೆ. ನೋಡಿ, 36 ಕುಂಟೆ, ಒಂದು 5 ಕುಂಟೆ ಕರಾವು ಬರ್ತಾರೆ. ಟೋಟಲ್ 1 ಎಕರೆ ಜಮೀನು ಬರ್ತಾ ಇಲ್ಲಿ. ಒಂದು ಕಡೆ ರೋಡು, ಒಂದು ಕಡೆ ಮಾತ್ರ ರೈತರ ಜಮೀನು. ಇನ್ನು 2 ಕಡೆ ಹಳ್ಳ ಬರ್ತದೆ. ಅಂದರೆ ಮರಗಳು ಸ್ವಲ್ಪ ದೊಡ್ಡ ಮರಗಳು. ತುಂಬ ಚೆನ್ನಾಗಿದೆ. ಮಣ್ಣೆಲ್ಲ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ನಾಳೆ ದಿವಸದಲ್ಲಿ ಇಲ್ಲೇ ಒಂದು ಮನೆ ಮಾಡ್ಕೊಂಡು ಒಂದು ಹಸುಗಳು ಸಾಕೊಂಡು ತೋಟ ನೋಡ್ಕೊಂಡು ಆರಾಮಾಗಿರೋರಂತ ತುಂಬ ಚೆನ್ನಾಗಿದೆ. ನೋಡಿ, ಕುಂಟೆಯವರು 1,35,000 ರೂಪಾಯಿ ಫೈನಲ್ ಕೇಳ್ತಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ. ಊರಿಂದ ಅರ್ಧ ಕಿಲೋಮೀಟ್ರು. ತಾರ್ ರೋಡಿಂದ ಜಸ್ಟ್ ಒಂದು 200-220 ಮೀಟ್ರು. ನೋಡಿ, ಮನೆಗಂಟು ಊರು ಕರೆಂಟ್ ಎಲ್ಲ ತಗೊಂಡಿದ್ದಾರೆ. 24 ಗಂಟೆ ಕರೆಂಟು. ಮನೆ ಮಾಡ್ಕೊ ಆರಾಮಾಗಿರ್ಬೋದು. ಪಕ್ಕದಲ್ಲಿ ಒಂದು ದೇವಸ್ಥಾನವೂ ಐತೆ.